ನಮ್ಮ ಜೀವನದಲ್ಲಿ ನಾವು ಪ್ರೀತಿಸುವ ಜನರು ಮತ್ತು ನಾವು ಪ್ರೀತಿಸುವ ಜನರು ದೂರವಾಗುವಾಗ ನಾವು ಒಮ್ಮೆಗೆ ಹೇಗಾಗುತ್ತೇವೆ? ನಿನ್ನೆಯವರೆಗೂ ನನ್ನೊಂದಿಗೆ ಇದ್ದ ವ್ಯಕ್ತಿ ಇಂದು ಇಲ್ಲದಿದ್ದರೆ ಅವರು ಎಲ್ಲೋ ಹೋಗಿದ್ದಾರೆ ಎಂಬಂತೆ ಗೊಂದಲದ ಸ್ಥಿತಿ ಪ್ರಾರಂಭ ಆಗುತ್ತೆ. ಆದ್ದರಿಂದ ಮನುಷ್ಯನ ಸಾವು ಆಧುನಿಕ ವಿಜ್ಞಾನವು ವಿವರಿಸಲು ಸಾಧ್ಯವಾಗದ ನಿಗೂಢವಾಗಿ ಉಳಿದಿದೆ. ಆದ್ದರಿಂದ ಈ ವಿಡಿಯೋದಲ್ಲಿ ಮನುಷ್ಯನನ್ನು ಉಸಿರಾಟದ ನಿಲ್ಲಿಸಿದ ಕ್ಷಣದಿಂದ ಅವನು ಈ ಭೂಮಿಯ ಮೇಲೆ ಮರುಜನ್ಮ ಪಡೆಯುವವರೆಗೆ ಅವನು ತನ್ನ ಕಣ್ಣುಗಳಿಂದ ಏನು ನೋಡುತ್ತಾನೆ ಎಂಬುದನ್ನು ನಾನು ನಿಮಗೆ ತೋರಿಸಲಿದ್ದೇನೆ. ಆದ್ದರಿಂದ ಮುಂದಿನ 10 ನಿಮಿಷಗಳನ್ನು ಬಿಟ್ಟು ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಾನು ನಿಮ್ಮನ್ನು ಸತ್ಯ ವ್ಯಕ್ತಿಯ ಲೋಕಕ್ಕೆ ಕರೆದೊಯ್ಯುತ್ತಿದ್ದೇನೆ. ಆದ್ದರಿಂದ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು 10 ನಿಮಿಷಗಳನ್ನು ಈ ವಿಡಿಯೋ ನೋಡಿ. ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ನಾನು ನಿಮ್ಮನ್ನು ಸತ್ಯ ವ್ಯಕ್ತಿಯ ಲೋಕಕ್ಕೆ ಕರೆದೊಯ್ಯುತ್ತಿದ್ದೇನೆ. ಇದು ಮಸ್ ಕನ್ನಡ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಒಬ್ಬ ವ್ಯಕ್ತಿಯು ತನ್ನ ಕೊನೆಯ ಉಸಿರನ್ನು ತೆಗೆದುಕೊಂಡ ನಂತರ ಅವನ ದೇಹದಿಂದ ಅಯೋಮಯ ಸ್ಥಿತಿಯಲ್ಲಿರುವ ಆತ್ಮವು ನಿಧಾನವಾಗಿ ಕುಳಿತುಕೊಳ್ಳುತ್ತದೆ. ಅವನ ಮುಂದೆ ಯಾರೋ ಅಳುತ್ತಾ ಓಡಾಡುತ್ತಿರುವುದನ್ನು ನೋಡಿ ಅವನು ಆಶ್ಚರ್ಯಚಕಿತನಾಗುತ್ತಾನೆ. ಅವರು ಯಾರ ಬಗ್ಗೆ ಅಳುತ್ತಿದ್ದಾರೆಂದು ನೋಡಲು ಅವನು ಹಿಂದಿರುಗಿದಾಗ ಅವನು ತನ್ನ ಕಣ್ಣುಗಳ ಮುಂದೆ ಜೀವವಿಲ್ಲದೆ ತನ್ನ ದೇಹವನ್ನು ಮೊದಲ ಬಾರಿಗೆ ನೋಡುತ್ತಾನೆ. ಆಗ ಆತ್ಮವು ಹೇಳುತ್ತದೆ, ನನ್ನ ದೇಹವು ಹಾವಿನಂತೆ ಏಕೆ ಭಾಸವಾಗುತ್ತಿದೆ? ನನಗೆ ದುಸ್ವಪ್ನ ಕಾಣುತ್ತಿರುವಂತೆ ಭಾಸವಾಗುತ್ತಿದೆ. ನಾನು ಎಚ್ಚರವಾದರೆ ಸಾಕು. ಮತ್ತು ಆ ದೇಹಕ್ಕೆ ಹಿಂದಿರುಗಿಸಲು ಪ್ರಯತ್ನಿಸುತ್ತದೆ. ಊಹಿಸಿಕೊಳ್ಳಿ, ನೀವು ಒಂದು ದುಸ್ವಪ್ನವನ್ನು ಕಾಣುತ್ತಿದ್ದೀರಿ. ಆ ದುಸ್ವಪ್ನದಲ್ಲಿ ನೀವು 50 ಅಂತಸ್ತಿನ ಕಟ್ಟಡದಿಂದ ಬೀಳುತ್ತಿದ್ದೀರಿ. ನೀವು ಕಣ್ಣು ತೆರೆದಾಗ ಆ ಕನಸು ಅಲ್ಲಿಯೇ ನಿಲ್ಲುತ್ತದೆ. ಆದರೆ ನೀವು ನಿಮ್ಮ ಕಣ್ಣುಗಳನ್ನು ತೆರೆಯಲು ಸಾಧ್ಯವಿಲ್ಲ ಮತ್ತು ಆ ಕನಸನ್ನು ತಡೆಯಲು ಸಾಧ್ಯವಿಲ್ಲ. ಆ ಸಮಯದಲ್ಲಿ ಸಾವಿನ ಮೊದಲ ಕೆಲವು ನಿಮಿಷಗಳವರೆಗೆ ಆತ್ಮವು ಅದೇ ಭಯವನ್ನು ಅನುಭವಿಸುತ್ತದೆ. ಸ್ವಲ್ಪ ಸಮಯ ಪ್ರಯತ್ನಿಸಿದ ನಂತರ ತನ್ನ ಜೀವ ಹೋಗಿದೆ ಎಂದು ಅವನಿಗೆ ಅರಿವಾಗುತ್ತದೆ ಮತ್ತು ಅಂದಿನಿಂದ ತನ್ನ ದೇಹದ ಬಳಿ ಜನರು ಬಂದು ಹೋಗುವುದನ್ನು ನೋಡುವುದನ್ನು ಸಹಿಸಲಾಗದ ನೋವನ್ನು ಅವನು ಅನುಭವಿಸುತ್ತಾನೆ. ಅದಾದ ನಂತರ ಅವನು ತನ್ನ ಮನೆಯಲ್ಲಿ ತನ್ನ ನೆಚ್ಚಿನ ಸ್ಥಳಕ್ಕೆ ಹೋಗಿ ಅಲ್ಲಿ ಕುಳಿತು ತನ್ನ ನೆನಪುಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಅದರ ನಂತರ ಅವನು ತನ್ನ ನೆಚ್ಚಿನ ಜನರ ಬಳಿಗೆ ಹೋಗುತ್ತಾನೆ ಮತ್ತು ಅವರನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸುತ್ತಾನೆ. ಆದರೆ ಯಾರೂ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ತುಂಬ ದುಃಖಿತನಾಗುತ್ತಾನೆ. ಮೊದಲ 2-3 ದಿನಗಳವರೆಗೆ ಅವನು ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗಿ ತನ್ನ ದೇಹವನ್ನು ನೋಡುತ್ತಾನೆ. ಅವನು ತುಂಬ ಪ್ರೀತಿ ಮತ್ತು ಹೆಮ್ಮೆಯಿಂದ ನೋಡಿಕೊಂಡ ತನ್ನ ದೇಹವನ್ನು ಕೊನೆಯ ಬಾರಿಗೆ ನೋಡುತ್ತಾನೆ. ಅಂತ್ಯಕ್ರಿಯೆಯ ನಂತರ 4ನೇ ದಿನ ಯಮ ದೇವತೆಗಳು ಆತ್ಮನ ಮುಂದೆ ಬಂದು ಕಾಣಿಸಿಕೊಳ್ಳುತ್ತಾರೆ. ಅವರು ಕಪ್ಪು ಕಣ್ಣು ಮತ್ತು ಭಯಾನಕ ಕಪ್ಪು ದೇಹಗಳೊಂದಿಗೆ ಆತ್ಮವನ್ನು ಯಮನ ಲೋಕಕ್ಕೆ ಬಲವಂತವಾಗಿ ಕರೆದೊಯ್ಯಲು ಪ್ರಯತ್ನಿಸುತ್ತಾರೆ. ಉಳಿಯಲು ಪ್ರಯತ್ನಿಸಿದ ಯಮನ ಬಟ್ಟೆಗಳು ಅಲ್ಲಿ ಆತ್ಮದ ಭಯದಿಂದ ಅಳುತ್ತಾ ಯಾವುದೇ ಕಾರಣ ಇಲ್ಲದೆ ಯಮನ ಲೋಕಕ್ಕೆ ಪ್ರಯಾಣವನ್ನು ಪ್ರಾರಂಭಿಸಿ, ಆದಾಗ್ಯೂ ಯಮನ ಬಟ್ಟೆಗಳು ಒಳ್ಳೆಯ ಕಾರ್ಯಗಳನ್ನು ಮಾಡಿದ ಆತ್ಮಗಳೊಂದಿಗೆ ಕಷ್ಟಪಡುವುದಿಲ್ಲ ಮತ್ತು ಅವುಗಳನ್ನು ತೆಗೆದುಕೊಳ್ಳುವ ಮಾರ್ಗವು ಅಷ್ಟು ಕಷ್ಟಕರವಲ್ಲ. ಆದಾಗ್ಯೂ ಬಹಳಷ್ಟು ಪಾಪಗಳನ್ನು ಮಾಡಿದ ಆತ್ಮಗಳಿಗೆ 4ನೇ ದಿನದಿಂದ 10 ದಿನಗಳವರೆಗೆ ಪ್ರತಿದಿನ 27 ಯಜ್ಞಗಳನ್ನು ಬಹಳ ಅಪಾಯಕಾರಿ ರೀತಿಯಲ್ಲಿ ಮಾಡಬೇಕಾಗುತ್ತದೆ. ಆ ರೀತಿಯಲ್ಲಿ ಅವನು ಮುಳ್ಳುಗಳು, ತೊಟ್ಟಿಕ್ಕುವ ಮಣ್ಣು, ಸುಡುವ ಉರುವಲು, ಸುಟ್ಟ ಮಣ್ಣು ಮತ್ತು ಸುಟ್ಟ ಮಣ್ಣು ಮುಂತಾದ ಬೆಂಕಿ ಹಲವು ಪ್ರದೇಶಗಳಲ್ಲಿ ದಾಟಬೇಕಾಗುತ್ತದೆ. ಹೀಗಾಗಿ 10ನೇ ದಿನ ಪೂರ್ಣಗೊಳ್ಳುವ ಹೊತ್ತಿಗೆ ಅವನು 189 ಯಜ್ಞಗಳ ದೂರವನ್ನು ಪೂರ್ಣಗೊಳಿಸುತ್ತಾನೆ. ಆದ್ದರಿಂದ 4ನೇ ದಿನದಿಂದ 10ನೇ ದಿನಗಳವರೆಗೆ ಈ ಆತ್ಮವು ಹಸಿವು ಮತ್ತು ಬಾಯಾರಿಕೆಯ ಅವಶ್ಯಕತೆಗಳನ್ನು ಹೊಂದಿದೆ. ಆದ್ದರಿಂದ ಗರುಡ ಪುರಾಣದಲ್ಲಿ ಸಾಧ್ಯವಾದರೆ ಪ್ರತಿದಿನ ಅಥವಾ ಕನಿಷ್ಠ 2 ದಿನಗಳಿಗೊಮ್ಮೆಯಾದರೂ ಮೃತ ವ್ಯಕ್ತಿಯ ಸಮಾಧಿಯ ಬಳಿ ಇದ್ದರೆ ಅಥವಾ ಅದು ಸಾಧ್ಯವಾಗದಿದ್ದರೆ ಅವರು ಖಂಡಿತವಾಗಿಯೂ ಮೃತ ವ್ಯಕ್ತಿಯ ಮನೆಗೆ ಆಹಾರವನ್ನು ನೀಡಬೇಕು ಎಂದು ಬರೆಯಲಾಗಿದೆ. ಇಲ್ಲದಿದ್ದರೆ 10 ದಿನಗಳ ಭಯಾನಕ ಪ್ರಯಾಣವನ್ನು ಮಾಡುವ ಪ್ರಯಾಣವು ಅಗತ್ಯ ಶಕ್ತಿ ಇಲ್ಲದೆ ಹಿಂಸೆಯಲ್ಲಿ ಕೊನೆಗೊಳ್ಳುತ್ತದೆ. 11ನೇ ದಿನ ಆತ್ಮವು ಭಯಾನಕ ನದಿ ವೈತರಣಿಯನ್ನು ತಲುಪುತ್ತದೆ. ಆ ಆತ್ಮವು ಪ್ರೇತ ದೇಹವನ್ನು ತಲುಪಲು ಬಯಸಿದರೆ ಇಲ್ಲಿ
ನಾವು ಖಂಡಿತವಾಗಿಯೂ ಆಹಾರವನ್ನು ನೀಡಬೇಕು 11ನೇ ದಿನ. ಇಲ್ಲದಿದ್ದರೆ ಆತ್ಮವು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಆಗೋದಿಲ್ಲ ಮತ್ತು ಭೂಮಿಯ ಮೇಲೆ ಸಿಲುಕಿಕೊಳ್ಳುತ್ತದೆ, ಪ್ರೇತಾತ್ಮವಾಗಿ ಬದಲಾಗುತ್ತದೆ ಮತ್ತು ತನ್ನ ಮನೆಯ ಸುತ್ತಲೂ ಅವನ ಸಮಾಧಿ ಮಾಡಿದ ಸ್ಥಳದ ಸುತ್ತಲೂ ಯಾರಾದರೂ ಅವನಿಗೆ ಆಹಾರವನ್ನು ನೀಡಬೇಕೆಂದು ಕಾಯುತ್ತಾ ಅಲೆದಾಡುತ್ತದೆ, ಹಿಂಸೆಯನ್ನು ಅನುಭವಿಸುತ್ತದೆ. ಆದ್ದರಿಂದ 11ನೇ ದಿನ ಆಹಾರ ನೀಡಿದ ಆತ್ಮಗಳು ಪ್ರೇತ ದೇಹವಾಗಿ ಬದಲಾಗುತ್ತವೆ ಮತ್ತು ವೈತರಣಿ ನದಿಯನ್ನು ದಾಟಲು ಪ್ರಾರಂಭಿಸುತ್ತವೆ. ಇರುವೆಗಳು, ಹಾವುಗಳು ಮತ್ತು ಮಾಂಸದಿಂದ ತುಂಬ ಅಪಾಯಕಾರಿಯಾದ ಈ ನದಿಯನ್ನು ದಾಟುವುದು ಒಳ್ಳೆಯ ಕಾರ್ಯಗಳನ್ನು ಮಾಡಿದ ಆತ್ಮಗಳಿಗೆ ಒಳ್ಳೆಯದು, ಆದರೆ ಕೆಟ್ಟ ಕಾರ್ಯಗಳನ್ನು ಮಾಡಿದ ಆತ್ಮಗಳಿಗೆ ಅದು ತುಂಬ ಅಪಾಯಕಾರಿ. ನಿಜ ಜೀವನದಲ್ಲಿ ಹೆಚ್ಚು ಪಾಪಗಳನ್ನು ಮಾಡಿದ ಆತ್ಮಗಳು ಈ ನದಿಯನ್ನು ದಾಟಲು ಸಾಧ್ಯವಾಗೋದಿಲ್ಲ, ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಗೋದಿಲ್ಲ ಮತ್ತು ಇಲ್ಲಿ ಹಿಂಸೆಗೆ ಒಳಗಾಗುತ್ತವೆ. ಈಗ ವೈತರಣಿ ನದಿಯನ್ನು ದಾಟಿದ 11ನೇ ದಿನದಂದು ಆತ್ಮವು ಯಮಧರ್ಮ ರಾಜಸಭೆಯನ್ನು ಪ್ರವೇಶಿಸುತ್ತದೆ. ನಂತರ ಚಿತ್ರಗುಪ್ತನು ಜನನ ಮತ್ತು ಮರಣದ ನಡುವೆ ಯಮಧರ್ಮ ರಾಜನಿಗೆ ಆತ್ಮವು ಮಾಡಿದ ಪಾಪಗಳನ್ನು ವಿವರಿಸುತ್ತಾನೆ. ಅದರಂತೆ ಯಮಧರ್ಮರಾಜು ಆತ್ಮವು ನರಕಕ್ಕೆ ಹೋಗಬೇಕೋ ಅಥವಾ ಸ್ವರ್ಗಕ್ಕೆ ಹೋಗಬೇಕೋ ಎಂದು ನಿರ್ಧರಿಸುತ್ತಾನೆ. ಅವನು ಆತ್ಮವನ್ನು ಸ್ವರ್ಗಕ್ಕೆ ಕಳಿಸಲು ನಿರ್ಧರಿಸಿದರೆ ದೇವತೆಗಳು ಸ್ವತಃ ಆತ್ಮವನ್ನು ಕರೆದೊಯ್ಯಲು ಸ್ವರ್ಗಕ್ಕೆ ಬರುತ್ತಾರೆ, ಅವರನ್ನು ಸ್ವರ್ಗಕ್ಕೆ ಸ್ವಾಗತಿಸುತ್ತಾರೆ ಮತ್ತು ಅವರಿಗೆ ಆನಂದವನ್ನು ಅನುಭವಿಸಲು ಅವಕಾಶ ನೀಡುತ್ತಾರೆ. ಅವರು ಭೂಮಿಯ ಮೇಲೆ ಮಾಡಿದ ಒಳ್ಳೆಯ ಕೆಲಸಗಳು, ಆದರೆ ಅವನು ಅವರನ್ನು ನರಕಕ್ಕೆ ಕಳಿಸಲು ನಿರ್ಧರಿಸಿದರೆ ಅವರನ್ನು ಪ್ರೇತ ದೇಹದಿಂದ ಸ್ವರ್ಗೀಯ ದೇಹಕ್ಕೆ ಕಳಿಸಲಾಗುತ್ತದೆ. ಈ ಸ್ವರ್ಗೀಯ ದೇಹವು ಸ್ಪರ್ಶ ಮತ್ತು ನೋವಿನ ಇಂದ್ರಿಯಗಳನ್ನು ಹೊಂದಿರುವುದರಿಂದ ಅದನ್ನು ಬೆಂಕಿಯಲ್ಲಿ ಹಾಕಿದರೆ ಅದು ನೋವುಂಟು ಮಾಡುತ್ತದೆ, ಆದರೆ ಅದು ಸುಡುವುದಿಲ್ಲ. ಅದೇ ರೀತಿಯಲ್ಲಿ ಸ್ವರ್ಗೀಯ ದೇಹವು ನರಕದಲ್ಲಿ ವಿವಿಧ ಶಿಕ್ಷೆಗಳನ್ನು ಅನುಭವಿಸುತ್ತದೆ ಮತ್ತು ತಿಂಗಳುಗಳು ಮತ್ತು ವರ್ಷಗಳ ಕಾಲ ನೋವು ಮತ್ತು ನೋವಿನಿಂದ ಅಪ್ಪ ಅಮ್ಮ ಅಂತ ಚೀರುತ್ತಾ ಅವನ ಶಿಕ್ಷೆ ಪೂರ್ಣಗೊಳ್ಳುವ ಸಮಯಕ್ಕಾಗಿ ಕಾಯುತ್ತಿದೆ. ಗರುಡ ಪುರಾಣದಲ್ಲಿ ಯಾವ ರೀತಿಯ ತಪ್ಪುಗಳು ಮತ್ತು ಶಿಕ್ಷೆಗಳನ್ನು ಬರೆಯಲಾಗಿದೆ ಎಂಬುದನ್ನು ನಾನು ನಿಮಗೆ ಪರದೆಯ ಮೇಲೆ ತೋರಿಸುತ್ತಿದ್ದೇನೆ. ನೀವು ಬಯಸಿದರೆ ನೀವು ಅದನ್ನು ಒಮ್ಮೆ ನೋಡಬಹುದು. ಮತ್ತು ಯಾವುದೇ ಆತ್ಮವಾಗಿದ್ದರೆ ಅವರು ಭೂಮಿಯ ಮೇಲಿನ ಎಲ್ಲ ಪಾಪಗಳನ್ನು ಸಮಾನ ರೀತಿಯಲ್ಲಿ ಮಾಡಿದ್ದಾರೆ ಮತ್ತು ಮರಣದ ನಂತರ ಅವರ ಕುಟುಂಬ ಸದಸ್ಯರು ಎಲ್ಲ ಒಳ್ಳೆಯ ಕೆಲಸಗಳನ್ನು ಮತ್ತು ತಪಸ್ಸನ್ನು ಸಮಾನ ರೀತಿಯಲ್ಲಿ ಮಾಡಿದ್ದಾರೆ. ಆ ಆತ್ಮಗಳು ಮಾತ್ರ ಪಿತೃಲೋಕದ ಅನುಮತಿಯನ್ನು ಪಡೆಯುತ್ತವೆ. ಪಿತೃಲೋಕದಲ್ಲಿ ಸ್ವರ್ಗದಂತಹ ನೋವು ಮತ್ತು ನರಕದಂತಹ ನೋವು ಇರುವುದಿಲ್ಲ, ಆದರೆ ಆತ್ಮವು ಒಂದೇ ಸ್ಥಳದಲ್ಲಿ ಉಳಿಯುತ್ತದೆ ಮತ್ತು ಪುನರ್ಜನ್ಮಕ್ಕಾಗಿ ಕಾಯುತ್ತದೆ. ಹಾಗಾಗಿ ಆತ್ಮವು ಪಿತೃಲೋಕದಲ್ಲಿ ಇರುವವರೆಗೆ ಭೂಮಿಯ ಮೇಲಿನ ಕುಟುಂಬ ಸದಸ್ಯರು ಮತ್ತು ಪ್ರತಿ ತಿಂಗಳು ಅವರ ಮರಣದ ದಿನದಂದು ಆತ್ಮಕ್ಕೆ ಆಹಾರ ಮತ್ತು ನೈವೇದ್ಯಗಳನ್ನು ನೀಡುತ್ತಾರೆ. ಅವರು ಹಾಗೆ ಮಾಡದಿದ್ದರೆ ಪಿತೃಲೋಕದಲ್ಲಿ ಶಾಂತಿ ಇರೋದಿಲ್ಲ. ಆದ್ದರಿಂದ ಅವನು ಮಾಡಿದ ಪಾಪಗಳ ಪ್ರಕಾರ ಅವನ ಕುಟುಂಬ ಸದಸ್ಯರ ಪ್ರಾಯಶ್ಚಿತ್ತದ ಪ್ರಕಾರ ಆತ್ಮವು ಸ್ವರ್ಗ ಮತ್ತು ನರಕಗಳ ಪಿತೃಲೋಕದಲ್ಲಿ ಸಮಯ ಕಳೆಯುತ್ತದೆ ಮತ್ತು ಸಮಯ ಮುಗಿದ ನಂತರ ಅದು ಭೂಮಿಯ ಮೇಲೆ ಮತ್ತೆ ಹುಟ್ಟಲು ಸಿದ್ಧವಾಗುತ್ತದೆ. ಆದ್ದರಿಂದ ಅವರು ಸ್ವರ್ಗ ಮತ್ತು ನರಕದ ಪಿತೃಲೋಕದಲ್ಲಿ ಎಷ್ಟು ದಿನಗಳು ಇರುತ್ತಾರೆ ಎಂಬುದು ಅವರ ತಪಸ್ಸಿನ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ಇದು ಕೆಲವು ತಿಂಗಳುಗಳು ಅಥವಾ ಕೆಲವು ವರ್ಷಗಳಾಗಿರಬಹುದು, ಆದರೆ ಅವರ ಸಮಯ ಮುಗಿದ ನಂತರ ಮತ್ತೆ ಹುಟ್ಟಲು ಕುಟುಂಬ ಸದಸ್ಯರು ತಮ್ಮ ಮರಣದ 360 ದಿನಗಳ ನಂತರ ಖಂಡಿತವಾಗಿಯೂ ತಪಸ್ಸು ಮಾಡಬೇಕು. ತಪಸ್ಸು ಮಾಡುವ ಆತ್ಮಗಳಿಗೆ ಮಾತ್ರ ಮತ್ತೆ ಹುಟ್ಟಲು ಅವಕಾಶವಿದೆ. ತಪಸ್ಸು ಮಾಡುವ ಆತ್ಮಗಳಿಗೆ ಮಾತ್ರ ಮತ್ತೆ ಹುಟ್ಟಲು ಅವಕಾಶವಿದೆ. ಅಂತಿಮವಾಗಿ ನಾನು ಒಂದು ವಿಷಯವನ್ನು ಮಾತ್ರ ಹೇಳಬಲ್ಲೆ. ಒಬ್ಬ ವ್ಯಕ್ತಿ ಸತ್ತ ನಂತರ ನಿಮ್ಮ ಕೈಗಳನ್ನು ಜೋಡಿಸಿ ಮತ್ತು ಇದನ್ನೆಲ್ಲ ಮಾಡಲು ನನಗೆ ಸಮಯವಿಲ್ಲ ಎಂದು ಹೇಳಿ. ನಾನು ಕಾರ್ಯನಿರತರಾಗಿದ್ದೇನೆ ಮತ್ತು ನಮಗಾಗಿ ಮಾತ್ರ ಬಳಲಿದವರಿಗೆ ಖಂಡಿತವಾಗಿಯೂ ತಪಸ್ಸು ಮತ್ತು ತಪಸ್ಸಿನ ವಿಧಾನಗಳನ್ನು ಅನುಸರಿಸಿ.